ಬೆಳೆ, ಗೋಧಿ, ಹತ್ತಿ ಈ ಥರ ಪ್ರಮುಖ ಬೆಳೆಗಳನ್ನು ನಾವು ನೋಡಬಹುದು. ನೀರಾವರಿಗಾಗಿ ಇಲ್ಲಿನ ಜನ ಕೃಷ್ಣ ಮತ್ತು ಭೀಮಾ ನದಿಯನ್ನು ಬಳಸುತ್ತಾರೆ. ಇದು ಕಪ್ಪು ಮಣ್ಣಿನ ಪ್ರದೇಶ ಆಗಿರ್ತಕ್ಕಂಥ ಕಾರಣದಿಂದಾಗಿ ಇದು ಅತಿ ಹೆಚ್ಚು ತೇವಾಂಶವನ್ನು ಹೀರಿಕೊಳ್ಳತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದೆ. ಅತಿ ಹೆಚ್ಚು ತಾಪಮಾನ ಜಿಲ್ಲೆಗಳಲ್ಲಿ ಈ ಜಿಲ್ಲೆಯು ಕೂಡ ಒಂದು. ಇದು ಕರ್ನಾಟಕದ 4 ವಿಭಾಗಗಳಲ್ಲಿ ಒಂದು ವಿಭಾಗದಲ್ಲಿ ಒಂದಾಗಿದೆ. ಇಲ್ಲಿನ ಇತಿಹಾಸ ತಿಳಿದುಕೊಳ್ಳುತ್ತಾ ಹೋಗೋದಾದರೆ ಕಲಬುರಗಿ ಜಿಲ್ಲೆ ರಾಷ್ಟ್ರಕೂಟ ಅರಸರ ಕಾಲದವರೆಗೆ ಹಾಗೂ ಚಾಲುಕ್ಯರ ಸಾಮ್ರಾಜ್ಯದ ಕೆಳಗೆ 200 ವರ್ಷದ ಕಾಲ ಈ ಜಿಲ್ಲೆ ಆಳಲ್ಪಟ್ಟಿತ್ತು. ಅದಾದ ನಂತರ ಕಳಚೂರಿ ಅರಸರ ನಿಯಂತ್ರಣಕ್ಕೆ ಒಳಪಟ್ಟಿತ್ತು. ಭಾರತದ ನ್ಯಾಯಶಾಸ್ತ್ರದ ಪಿತಾಮಹನೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂತಹ ವಿಜ್ಞಾನೇಶ್ವರನ